ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೆ ನಿಯರೆಸ್ಟ್ ನೈಬರ್ ಬಗ್ಗೆ ಕಾನ್ಸೆಪ್ಟನ್ನು ತಿಳ್ಕೊತಾ ಹೋಗೋಣ. ಸೊ ಇದರ ಪ್ರಾಬ್ಲಮ್ಮಿನ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ಕೆ ನಿಯರೆಸ್ಟ್ ನೈಬರನ್ನು ನೋಡ್ತಾ ಹೋದರೆ ಅದೇನು ಮಾಡುತ್ತೆ ಅಂದರೆ ಫಸ್ಟು similarity between new and already available ಡೇಟಾ ಸೆಟ್ ಮತ್ತು ನ್ಯೂ ಡೇಟಾ ಸೆಟ್ ಮಧ್ಯ ಕಂಪ್ಯಾರಿಸನ್ ಮಾಡಿ ಸಿಮಿಲ್ಯಾರಿಟಿನ ಹುಡುಕಿ ಅದನ್ನು ಗ್ರೂಪ್ ಮಾಡುತ್ತೆ. ಮೇಕ್ಸ್ ಗ್ರೂಪ್ಸ್, ಅದನ್ನು ಗ್ರೂಪ್ ಮಾಡ್ತಾ ಹೋಗುತ್ತೆ. ಸೊ ಇದು ಒಂದು KNN ಅಂದರೆ ಕೆ ನಿಯರೆಸ್ಟ್ ನೈಬರ್ ಒಂದು ಸೂಪರ್ವೈಸ್ಡ್ ಲರ್ನಿಂಗ್ ಟೆಕ್ನಿಕ್. ಸೊ ಇದನ್ನು ನಾವು ಬೋತ್ ಕ್ಲಾಸಿಫಿಕೇಷನ್ ಮತ್ತು ರಿಗ್ರೆಷನ್ ಎರಡಕ್ಕೂ ಕೂಡ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಇದೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದರೆ ಇದು ಒಂದು ನಾನ್ ಪ್ಯಾರಾಮೆಟ್ರಿಕ್ ಅಲ್ಗಾರಿದಮ್. ಸೊ ನಾವು ಇವಾಗ ಏನು ನೋಡ್ತಾ ಹೋಗೋಣ ಅಂದರೆ KNN ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕೆ ನಿಯರೆಸ್ಟ್ ನೈಬರ್ ಹೇಗೆ ವರ್ಕ್ ಆಗುತ್ತೆ, ಹೌ KNN ಹೇಗೆ ವರ್ಕ್ ಆಗುತ್ತೆ ಅಂತ. ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ಸೆಲೆಕ್ಟ್ ನಂಬರ್ K ಆಫ್ ನೈಬರ್ಸನ್ನು ನೋಡಿ ನಾವು K ವ್ಯಾಲ್ಯೂನ ಫಸ್ಟು ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಯೂಕ್ಲಿಡಿಯನ್ ಡಿಸ್ಟೆನ್ಸ್ನ ನಾವು ಕಂಡುಹಿಡಿತಾ ಹೋಗ್ಬೇಕಾಗುತ್ತೆ. ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಆಫ್ K ನ ಕಂಡುಹಿಡಿಬೇಕು. ಸೊ ಹೇಗೆ ಅಂದರೆ ಇದ್ರ ಫಾರ್ಮುಲಾ ಏನು? ಸೊ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು x ಮೈನಸ್ a ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ b ಹೋಲ್ ಸ್ಕ್ವೇರ್. ಇದರ ಪ್ರಾಬ್ಲಮಿನ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಅಮಾಂಗ್ K ವ್ಯಾಲ್ಯೂಸ್, ನಾವು ಏನು K ವ್ಯಾಲ್ಯೂಸ್ನ ಸೆಲೆಕ್ಟ್ ಮಾಡಿರ್ತೀವಿ ಆ K ವ್ಯಾಲ್ಯೂಸ್ ಅಥವಾ K ನೈಬರ್ಸಲ್ಲಿ ಕೌಂಟ್ ನಂಬರ್ ಆಫ್ ಡೇಟಾ ಪಾಯಿಂಟ್ಸ್ನ ನಾವು ಕೌಂಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ಅಸೈನ್ ಕೌಂಟ್ ಮಾಡಿರುವಂತಹ ನ್ಯೂ ಡೇಟಾ ಪಾಯಿಂಟ್ಸ್ ಟು category which has maximum ನಂಬರ್ ಆಫ್ ನೈಬರ್ಸ್ ಇರುವಂತಹ ಕೆಟಗರಿಗೆ ನಾವು ಅದನ್ನು ಪ್ಲೇಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಫಾರ್ಮುಲಾನ ನೋಡೋದು, ಇದನ್ನು ರ್ಯಾಂಕ್ನ ನಾವು ಹೇಗೆ ಡಿಸ್ಕ್ರೈಬ್ ಮಾಡ್ತೀವಿ ಅಂದರೆ ಪ್ರಾಬ್ಲಮ್ನ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ರ್ಯಾಂಕ್ನ ನಾವು ಲೋ ಟು ಹೈ ಡಿಸ್ಟೆನ್ಸ್ ಏನು ನಾವು ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾಯಿಂದ ಕಂಡುಹಿಡಿದಿರ್ತೀವಿ, ಅದನ್ನು ಲೋ ಟು ಹೈ ಡಿಸ್ಟೆನ್ಸ್ನ ನಾವು ರ್ಯಾಂಕ್ ಮಾಡ್ತಾ ಹೋಗ್ತೀವಿ. 0 ಸ್ಟಾರ್ಟ್ ಆಗಲ್ಲ, 1 2 3 ಈ ಥರ ನಾವು ರ್ಯಾಂಕ್ ಮಾಡ್ತಾ ಹೋಗ್ತೀವಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಕೆ ನಿಯರೆಸ್ಟ್ ನೈಬರ್ ಥಿಯರಿ ಕೇಳಿದ್ರೆ ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಪ್ರಾಬ್ಲಮಿನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಅಸೆಸ್ ಮಾಡಿ. ಸೊ ಏನಾದ್ರು ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.